ದೇವನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ಮುಂಜಾನೆ ವೇಳೆಯಲ್ಲಿ ಕರ್ತನನ್ನ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂತ ಒಂದು ಮಹಾ ಕೃಪೆಯನ್ನ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟದನ್ನ ನಾವು ನೆನಪು ಮಾಡಿ ಸ್ತೋತ್ರವನ್ನು ಸಲ್ಲಿಸ್ತಾ ಬರೋಣ. ಹಾಗೆ ನಾವು ಈ ಒಂದು ಸಂದರ್ಭದಲ್ಲಿ ವಾಕ್ಯದ ಒಂದು ಧ್ಯಾನಕ್ಕಾಗಿ ಮೊದಲನೇ ಸಮುವೇಲನ ಗ್ರಂಥ 17ನೇ ಅಧ್ಯಾಯದಲ್ಲಿ 40ನೇ ವಾಕ್ಯದ ಒಂದು ವಾಕ್ಯವನ್ನು ಅದಲ್ಲಿ ಒಂದು ಮಧ್ಯದ ಒಂದು ವಾಕ್ಯ ಭಾಗವನ್ನು ಗಮನಿಸ್ತಾ ಬರೋಣ. ಮೊದಲನೇ ಸಮುವೇಲನ ಗ್ರಂಥ 17ನೇ ಅಧ್ಯಾಯದ 40ನೇ ವಾಕ್ಯದಲ್ಲಿ ಕುರುಬರ ಪದ್ಧತಿಯಂತೆ ತನಗಿರುವ ಸೊಂಟ ಚೀಲದಲ್ಲಿ ಹಾಕಿಕೊಂಡನೆಂಬುದಾಗಿ ನಾವು ಅಲ್ಲಿ ಓದ್ತೇವೆ. He put it in his waist bag as is the custom of shepherds ಎಂಬುದಾಗಿ, ಅಂದ್ರೆ ಕುರುಬರ ಪದ್ಧತಿಯಂತೆ ಎಂಬುದಾಗಿ ಅಲ್ಲಿ ನಾವು ಓದ್ತೇವೆ. ಪ್ರಿಯರೇ, ನಾವು ಎರಡು ವಿಷಯಗಳನ್ನು ನಾವು ಧ್ಯಾನ ಮಾಡ್ತಾ ಬರ್ಬೋದು. ಈ ಒಂದು ವಾಕ್ಯ ಭಾಗವು ನಮಗೆ ಎರಡು ಸಂಗತಿಗಳನ್ನು ನಮಗೆ ತಿಳಿಸ್ಕೊಡ್ತದೆ. ಅಲ್ಲಿ ಕುರುಬರ ಒಂದು ಪದ್ಧತಿ ಮತ್ತು ಅವರು ಹಾಕಿಕೊಳ್ಳುವಂತ ಒಂದು ಚೀಲ, ಈ ಎರಡೂ ವಿಷಯಗಳನ್ನು ಗಮನಿಸುವಾಗ ಕುರುಬರ ಪದ್ಧತಿ ಎಂಬುದಾಗಿ ಹೇಳುವಾಗ ಅದು ಕುರುಬರ ಒಂದು ಸ್ವಭಾವ, ಕುರುಬರ ಒಂದು ಕರ್ತವ್ಯ, ಅವರ ಒಂದು ಸ್ಥಾನದ ಕುರಿತಾಗಿ ನಾವು ಗಮನಿಸ್ತೇವೆ. ಪ್ರಿಯರೇ, ನಾವು ಇಸ್ರಾಯೇಲರ ಒಂದು ಜೀವಿತದ ಕುರಿತಾಗಿ ನಾವು ಗಮನಿಸುವಾಗ ಇಸ್ರಾಯೇಲರು ಕುರಿ ಕಾಯುವಂತವರು. ಅಲ್ಲಿ ನಾವು ಆದಿಕಾಂಡ ಪುಸ್ತಕದಲ್ಲಿ 46ನೇ ಅಧ್ಯಾಯದಲ್ಲಿ ಆ ಯೋಸೇಫನು ತನ್ನ ತಂದೆ ಮತ್ತು ಸಹೋದರರನ್ನ ಐಗುಪ್ತ ದೇಶಕ್ಕೆ ಕರೆಸಿಕೊಳ್ಳುವಾಗ, ಕಾರಣ ಕಾನಾನ್ ದೇಶದಲ್ಲಿ ಕ್ಷಾಮವು ಬಂದದ್ದರ ದೆಸೆಯಿಂದಾಗಿ ಆ ಯೋಸೇಫನು ತನ್ನ ತಂದೆಯನ್ನು ಹಾಗೂ ಸಹೋದರರನ್ನ ತನ್ನ ಸ್ಥಳಕ್ಕೆ ಆತನು ಕರೆಸಿಕೊಳ್ತಾನೆ. ಕರೆಸಿಕೊಂಡಂತ ಒಂದು ಸಂದರ್ಭದಲ್ಲಿ ಆತನು ತನ್ನ ತಂದೆಗೆ ಹೇಳಿಕೊಡುವಂತ ವಿಷಯ ಎಂಬುದಾಗಿ ಹೇಳುವಾಗ 33ನೇ ವಾಕ್ಯದಲ್ಲಿ ಓದ್ತೇವೆ. ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯದ 33ನೇ ವಚನದಲ್ಲಿ, ಫರೋಹನು ನಿಮ್ಮನ್ನು ಕರೆಸಿ ನಿಮ್ಮ ಕೆಲಸವೇನು ಎಂದು ಕೇಳಿದರೆ ನೀವು ಚಿಕ್ಕಂದಿನಿಂದ ಇದುವರೆಗೂ ನಿನ್ನ ಸೇವಕರಾದ ನಾವು ನಮ್ಮ ಪೂರ್ವಿಕರ ಪದ್ಧತಿಯ ಮೇರೆಗೆ ಪಶುಪಾಲಕರು ಅನ್ನಿರಿ ಎಂಬುದಾಗಿ ಅಲ್ಲಿ ಓದ್ತೇವೆ. ಅಂದರೆ ಇಸ್ರಾಯೇಲರ ದೇವರು ಇಸ್ರಾಯೇಲರನ್ನ ತನ್ನ ಸ್ವಕೀಯ ಜನಾಂಗವಾಗಿ ಆರಿಸಿಕೊಂಡಾಗ ಅವರ ಒಂದು ವೃತ್ತಿ ಯಾವುದೆಂಬುದಾಗಿ ಹೇಳುವಾಗ ಅದು ಕುರಿ ಕಾಯುವಂತ ಒಂದು ವೃತ್ತಿ. ಹಾಗೆ ಅಲ್ಲಿ ನಾವು ಗಮನಿಸ್ತಾ ಬರುವಾಗ 47ನೇ ವಾಕ್ಯದಲ್ಲಿ 47ನೇ ಅಧ್ಯಾಯದಲ್ಲಿ ಅಲ್ಲಿ ಯೋಸೇಫನು ಫರೋಹನ ಬಳಿಯಲ್ಲಿ ತನ್ನ ತಂದೆಯನ್ನು ಮತ್ತು ತನ್ನ 5 ಸಹೋದರರುಗಳನ್ನ ಫರೋಹನ ಮುಂದೆ ನಿಲ್ಲಿಸುವಂತ ಸಂದರ್ಭದಲ್ಲಿ ಅಲ್ಲಿ ಫರೋಹನ ಮುಂದೆ ಯಾಕೋಬನು ಹೇಳುವಂತ ಮಾತು 47ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಓದ್ತೇವೆ. ಫರೋಹನ ಬಳಿಗೆ ಹೋಗಿ, ನನ್ನ ತಂದೆಯು ಅಣ್ಣ ತಮ್ಮಂದಿರು ದನ ಕುರಿಗಳನ್ನು ಸಮಸ್ತ ಆಸ್ತಿಯನ್ನು ತೆಗೆದುಕೊಂಡು ಕಾನಾನ್ ದೇಶದಿಂದ ಬಂದು ಗೋಷಿಯನ್ ಸೀಮೆಯಲ್ಲಿದ್ದಾರೆ ಎಂದು ಹೇಳಿ ತನ್ನ ಅಣ್ಣ ತಮ್ಮಂದಿರಲ್ಲಿ 5 ಮಂದಿಯನ್ನು ಕರೆದುಕೊಂಡು ಬಂದು ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಿದನು ಎಂಬುದಾಗಿ ನಾವು ಓದ್ತೇವೆ. ಹಾಗೆ ನಾವು ಮುಂದೆ ಓದುವಾಗ ಅಲ್ಲಿ 6ನೇ ವಾಕ್ಯದಲ್ಲಿ ಅಲ್ಲಿ ಫರೋಹನನ್ನು ಹೇಳುವಂಥದ್ದು 5ನೇ ವಾಕ್ಯದಿಂದ ಓದುವಾಗ, ನಿನ್ನ ತಂದೆಯು ಅಣ್ಣ ತಮ್ಮಂದಿರು ನಿನ್ನ ಬಳಿಗೆ ಬಂದಿದ್ದಾರಷ್ಟೇ, ಐಗುಪ್ತ ದೇಶವು ನಿನ್ನೆದುರಿನಲ್ಲಿ ಅದೇ, ಅದರೊಳಗಣ ಉತ್ತಮ ಭಾಗದಲ್ಲಿ ನಿನ್ನ ತಂದೆಗೂ ನಿನ್ನ ಅಣ್ಣ ತಮ್ಮಂದಿರಿಗೂ ವಾಸಸ್ಥಾನವನ್ನು ನೇಮಿಸಬಹುದು ಎಂಬುದಾಗಿ ಹೇಳುವಂತ ಆ ಒಂದು ಸಂದರ್ಭದಲ್ಲಿ ಅವರು ಆರಿಸಿಕೊಂಡ ಒಂದು ಸ್ಥಳ ಯಾವುದೆಂಬುದಾಗಿ ಹೇಳುವಾಗ ಗೋಷೇನ್ ಸೀಮೆ. ಯಾಕೆಂಬುದಾಗಿ ಹೇಳುವಾಗ ಅಲ್ಲಿ ಅವರ ವೃತ್ತಿ ದನ ಕುರಿಗಳನ್ನ ಕಾಯುವಂಥದ್ದು, ಮೇಯಿಸುವಂಥದ್ದು. ಅವರಲ್ಲಿ ಬಹಳವಾದಂತಹ ದನ ಕುರಿಗಳು ಇದ್ದುದರಿಂದಲೇ ಅವರ ಆ ಒಂದು ಪಶುಗಳ ಒಂದು ಅಪಾರವಾದಂತಹ ಅಗತ್ಯ, ಆ ಮೇವಿನ ಅಗತ್ಯಕ್ಕೋಸ್ಕರವಾಗಿ ಅಲ್ಲಿ ಗೋಷೇನ್ ಸೀಮೆಯು ಅವರಿಗೆ ಉತ್ತಮವಾದಂತಹ ಸ್ಥಳವಾಗಿತ್ತು. ಆದ್ದರಿಂದಲೇ ಯಾಕೋಬನು ಆ ಒಂದು ಸ್ಥಳವನ್ನ ಆರಿಸಿಕೊಳ್ಳುವಂತೆ ಯೋಸೇಫನು ಕೂಡ ಆತನಿಗೆ ಅವರಿಗೆ ಹೇಳಿಕೊಡುವಂಥದ್ದನ್ನ ನಾವು ನೋಡ್ತೇವೆ. ಪ್ರಿಯರೇ, ಹಾಗೆ ನಾವು ಗಮನಿಸುವಾಗ ಅಂದ್ರೆ ಸತ್ಯವೇದದಲ್ಲಿ ನಾವು ಈ ಕುರುಬರ ಒಂದು ಜೀವಿತವನ್ನ ನಾವು ಗಮನಿಸುವಾಗ ಅವರು ಬರೀ ಕುರಿ ಕಾಯುವಂತ ಒಂದು ವೃತ್ತಿಯೇ ಮಾತ್ರವಲ್ಲ, ಕುರಿಗಳ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸುವಂತವ್ರು. ಅವರು ಕುರಿ ಮಂದೆಗಳನ್ನ ಅವರು ಬಿಡುವಂತಹ ಸಂದರ್ಭದಲ್ಲಿ ಕುರಿ ಮಂದೆಗಳ ಮೇಲೆ ಬೀಳುವಂತಹ ಕ್ರೂರ ಪ್ರಾಣಿಗಳಿಂದ ಅವುಗಳನ್ನು ರಕ್ಷಿಸುವಂತ ಒಂದು ಧೈರ್ಯ ಸಾಮರ್ಥ್ಯವು ಸಹ ಅವರಿಗಿರುವಂತದ್ದು. ಅದೇ ರೀತಿಯಾಗಿ ಕುರುಬರಿಗೂ ಮತ್ತು ಆ ಕುರಿಗಳಿಗೂ ಒಂದು ನಿಕಟವಾದಂತ ಒಂದು ಸಂಬಂಧ ಇರುವಂತದ್ದನ್ನ ನಾವು ಗಮನಿಸ್ತೇವೆ. ಯಾಕೆಂಬುದಾಗಿ ಹೇಳುವಾಗ ಆ ಕುರಿ ಮಂದೆಯಲ್ಲಿರುವಂತಹ ಕುರಿಗಳಲ್ಲಿ ವಿಶಿಷ್ಟವಾದವುಗಳಲ್ಲಿ ಕಂಡು ಬರ್ತವೆ. ಒಂದು ವೇಳೆ ಬಲಹೀನವಾದವುಗಳಿರಬಹುದು,
ಅಥವಾ ರೋಗಗ್ರಸ್ತವಾದವುಗಳಿರಬಹುದು, ಅಥವಾ ಸಣ್ಣವಿರಬಹುದು, ನಡೆಯಲು ಅಸಾಧ್ಯವಾದಂಥ ಒಂದು ಸ್ಥಿತಿಯಲ್ಲಿರುವಂತಹ ಕುರಿಗಳಿರಬಹುದು. ಇಂತಹ ಕುರಿಗಳನ್ನ ಗಮನಿಸಿ ಅವುಗಳಿಗೆ ಆದಂತಹ ವಿಶೇಷ ರೀತಿಯಲ್ಲಿ ತಮ್ಮ ಗಮನವನ್ನು ಹರಿಸುವಂಥದ್ದನ್ನ, ಅವುಗಳನ್ನು ಪೋಷಿಸುವಂತ ಒಂದು ರೀತಿಯನ್ನ, ಸಾಮರ್ಥ್ಯವನ್ನ ಆ ಕುರುಬರು ಮಾಡುವಂತವರು ಪ್ರಿಯರೇ. ಹೀಗಿರುವಾಗ ಇಂತಹ ಒಂದು ವಿಶಿಷ್ಟ ಗುಣವನ್ನು ಹೊಂದಿರುವಂತಹ ಕುರುಬರು, ಈ ಕುರುಬರ ಕುರಿತಾಗಿ ನಾವು ಸತ್ಯವೇದದಲ್ಲಿ ನಾವು ಅನೇಕ ವ್ಯಕ್ತಿಗಳ ಕುರಿತಾಗಿ ನಾವು ನೋಡ್ತೇವೆ. ಮೊದಲನೇದಾಗಿ ಗಮನಿಸುವಾಗ ಹೇಬೇಲನ ಕುರಿತಾಗಿ ನಾವು ನೋಡ್ತೇವೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ, ಆದಿಕಾಂಡ 4ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಓದುವಾಗ, ಅಲ್ಲಿ ತರುವಾಯ ಆತನು ತನ್ನ ತಮ್ಮನಾದ ಹೇಬೇಲನನ್ನು ಎತ್ತಳು, ಹೇಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು ಎಂಬುದಾಗಿ ಓದ್ತೇವೆ. ಅಂದರೆ ಆದಾಮ ಹವ್ವಳ 2ನೇ ಮಗನಾದಂತಹ ಹೇಬೇಲನು, ಈತನ ವೃತ್ತಿ ಆ ಕುರಿ ಕಾಯುವಂಥದ್ದು. ಆತನು ದೇವರು ಮೆಚ್ಚುವಂತಹ ರೀತಿಯಲ್ಲಿ ತಾನು ನಿರ್ವಹಿಸ್ತಾ ಇದ್ದಂತಹ ಮಂದೆಯಲ್ಲಿ ಚೊಚ್ಚಲಾದದ್ದನ್ನು ಮತ್ತು ದೇವರು ಮೆಚ್ಚುವಂತಹ ಯಾವುದೂ ಕುಂದು ಇಲ್ಲದಂತಹ ಕುರಿಯನ್ನ ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸುವುದರ ಮೂಲಕವಾಗಿ ದೇವರನ್ನು ಆತನು ಸನ್ಮಾನಿಸಿದನು, ದೇವರನ್ನು ಆತನು ಗೌರವಿಸಿದನು. ಆ ಮೂಲಕವಾಗಿ ದೇವರು ಆತನ ಕಾಣಿಕೆಯನ್ನ ಮೆಚ್ಚಿದನು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಪ್ರಿಯರೇ, ಕುರುಬರು ತಮ್ಮ ಒಂದು ಸಾಕಾಣಿಕೆಯಲ್ಲಿ ತಾವು ಸಾಕುವಂತಹ ಕುರಿಗಳ ಆ ಒಂದು ಮಂದೆಯಲ್ಲಿ ಚೊಚ್ಚಲಾದದ್ದನ್ನು ದೇವರಿಗೆ ಸಮರ್ಪಿಸುವಂಥದ್ದನ್ನು ನಾವು ಕಾಣ್ತೇವೆ. ನಾವು ದೇವರಿಗೆ ಸಮರ್ಪಿಸುವಂತಹ ಒಂದು ಯಜ್ಞ ಕಾರ್ಯಗಳಲ್ಲಿ ನಾವು ಇದೇ ಮುಂದಿನ ಒಂದು ಪುಸ್ತಕಗಳಲ್ಲಿ ಓದುತ್ತಾ ಬರುವಾಗ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡದಲ್ಲಿ ನಾವು ಓದುತ್ತಾ ಬರುವಾಗ ಸಮರ್ಪಣೆ ಕುರಿತಾಗಿ ಓದ್ತೇವೆ. ಚೊಚ್ಚಲಾದದ್ದನ್ನ ದೇವರಿಗೆ ಮೀಸಲಾಗಿ ಕೊಡುವಂಥದ್ದನ್ನ, ಮೀಸಲಾಗಿ ಇರಿಸುವಂಥದ್ದನ್ನ ನಾವು ಓದ್ತೇವೆ. ಅದೇ ಕಾರ್ಯವನ್ನ ಪೂರ್ವದಲ್ಲಿಯೇ ಹೇಬೇಲನು ಮಾಡಿದನು ಪ್ರಿಯರೇ. ಈ ಮೂಲಕವಾಗಿ ದೇವರನ್ನು ಆತನು ಸನ್ಮಾನಿಸಿದನು. ನಾವು ಹಾಗೆ ಮುಂದೆ ಹೋಗುವಾಗ ದೇವರು ಕುರುಬರನ್ನ ನಾಯಕರನ್ನಾಗಿ ನೇಮಿಸುವಂಥದ್ದನ್ನ ನಾವು ನೋಡ್ತೇವೆ. ನಾವು ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ನಾವು ಮೋಶೆ ಕುರಿತಾಗಿ ನಾವು ನೋಡ್ತೇವೆ. ಮೋಶೆಯು ಆತನು, ಈಗ ನಾವು ಸಹೋದರರು ಆರಾಧನೆಯಲ್ಲಿ ಆ ವಾಕ್ಯವನ್ನು ನೆನಪು ಮಾಡ್ತಾ ಬಂದ್ರು. ಅಲ್ಲಿ ಮೋಶೆಯು ತನ್ನ ಮಾವನಾಗಿರುವ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಮಂದಿಯನ್ನು ಮೇಯಿಸ್ತಾ ಇದ್ದನು. ಆ ಇತ್ರೋನನ ಮಂದಿಯನ್ನು ಮೇಯಿಸ್ತಾ ಇರುವಂತಹ ಸಂದರ್ಭದಲ್ಲಿ ದೇವರ ಬೆಟ್ಟದ, ಅಂದ್ರೆ ಹೊರೆ ಬೆಟ್ಟದ ಹಿಂಭಾಗಕ್ಕೆ ನಡೆಸುವಾಗ ಅಲ್ಲಿ ಯೆಹೋವನ ದೂತನು ಮೋಶೆಗೆ ಕಾಣಿಸಿಕೊಂಡನು. ಅಲ್ಲಿ ಆತನ ಒಂದು ಕಂಡನ ಒಂದು ದೃಶ್ಯ, ಪೊದೆಯು ಉರಿಯುತ್ತಿರುವಂತಹ ಒಂದು ದೃಶ್ಯ. ಆ ಬೆಂಕಿಯಿಂದ ಉರಿಯುತ್ತಿರುವಂತಹ ಒಂದು ದೃಶ್ಯವನ್ನು ನೋಡುವಾಗ ಪೊದೆಯು ಸುಟ್ಟು ಹೋಗದೆ ಆ ಪೊದೆಯೊಳಗಡೆ ಬೆಂಕಿ ಬರುವಂಥದ್ದನ್ನ ನೋಡಿ ಆತನು ಆಶ್ಚರ್ಯದಿಂದ ಅದನ್ನು ಗಮನಿಸುವುದಕ್ಕೋಸ್ಕರವಾಗಿ ಹತ್ತಿರಕ್ಕೆ ಹೋಗ್ತಾನೆ. ಆ ಒಂದು ಸಂದರ್ಭದಲ್ಲಿ ದೇವರು ಮೋಶೆಯ ಸಂಗಡ ಮಾತಾಡಿ, ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದ ಸ್ಥಳ, ನಿನ್ನ ಕೆರಗಳನ್ನ ಅಲ್ಲಿ ಬಿಡು ಎಂಬುದಾಗಿ ಆತನು ಹೇಳುವಂಥದ್ದನ್ನು ನೋಡ್ತೇವೆ. ಅಂದ್ರೆ ಹಾಗೆ ನಾವು ಅದೇ ಅಧ್ಯಾಯದಲ್ಲಿ ಮುಂದಿನ ಒಂದು 7ನೇ ವಾಕ್ಯದಲ್ಲಿ ಓದ್ತಾ ಬರುವಾಗ, ವಿಮೋಚನ ಕಂಡ 3ನೇ ಅಧ್ಯಾಯದ 7ನೇ ವಾಕ್ಯವನ್ನು ಓದುವಾಗ, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೆ, ನಾವು 9ನೇ ವಾಕ್ಯವನ್ನು ನೋಡ್ರಿ, ಇಳಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು ಎಂಬುದಾಗಿ. ಅಂದ್ರೆ ಪ್ರಿಯರೇ, ದೇವರು ತನ್ನ ಸ್ವಕೀಯ ಜನರನ್ನು ಆ ಐಗುಪ್ತರ ಬಂಧನದಿಂದ ಬಿಡಿಸುವುದಕ್ಕೆ ಮೋಶೆಯ ಒಂದು ನಾಯಕತ್ವವನ್ನ ಅಲ್ಲಿ ಕೊಡುವಂಥದ್ದನ್ನ ನೋಡ್ತೇವೆ. ಆ ಮೋಶೆಗೆ ಕೊಟ್ಟಂತ ಆ ಒಂದು ನಾಯಕತ್ವದಲ್ಲಿ ಮೋಶೆ ಅದನ್ನ ದೇವರ ಸಂಗಡ ವಾದವನ್ನು ಮಾಡ್ತಾನೆ. ಸ್ವಾಮಿ, ನಾನು ವಾಕ್ಚಾತುರ್ಯವಿಲ್ಲದ. ನಾವು ಅದೇ ಪುಸ್ತಕದ 4ನೇ ಅಧ್ಯಾಯಕ್ಕೆ ಬನ್ರಿ. 4ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ 10ನೇ ವಾಕ್ಯವನ್ನು ನೋಡ್ರಿ. ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನಿನ್ನ ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲ. ನನ್ನ ಮಾತು ನಾಲಿಗೆಯು ಮಂದವಾಗಿವೆ ಎಂದು ಹೇಳಲು ಯೆಹೋವನಿಗೆ, ಮನುಷ್ಯರಿಗೆ ಬಾಯಿ ಕೊಟ್ಟವರಾರು? ಒಬ್ಬನು ಮೂಕನಾಗಿ ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರಾರು? ಯೆಹೋವನಾಗಿರುವ ನಾನಲ್ಲವೇ?
ಹೀಗಿರುವುದರಿಂದ ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತಾಡಬೇಕಾದದ್ದನ್ನು ಬೋಧಿಸುವೆನು ಎಂದು ಹೇಳಿದನು. ಆ ಒಂದು ಸಂದರ್ಭದಲ್ಲಿಯೂ ಸಹ ಮೋಶೆಯು ಅದನ್ನು ತಿರಸ್ಕರಿಸುವಂತ ಒಂದು ಸಂದರ್ಭವನ್ನು ನಾವು ಈ ಒಂದು ವಾಕ್ಯ ಭಾಗದಲ್ಲಿ ಓದ್ತೇವೆ ಪ್ರಿಯರೇ. ಆದರೆ ದೇವರು ನಿಶ್ಚಯವಾಗಿ ಮೋಶೆಯನ್ನ ಆ ಒಂದು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸುವುದಕ್ಕೋಸ್ಕರವಾಗಿ ನಾಯಕನನ್ನಾಗಿ ನೇಮಕ ಮಾಡುವಂತದನ್ನು ನೋಡ್ತೇವೆ. ಯಾಕಂದರೆ ಆತನು ನಂಬಿಗಸ್ತನು. ನಾವು ಇಬ್ರಿಯರ ಪತ್ರಿಕೆ ನಾವು 3ನೇ ಅಧ್ಯಾಯದಲ್ಲಿ ಓದ್ತೇವೆ, ದೇವರ ಮನೆಯಲ್ಲಿ ನಂಬಿಗಸ್ತನೆಂಬುದಾಗಿ ದೇವರೇ ಮೋಶೆ ಕುರಿತಾಗಿ ಸಾಕ್ಷಿಯನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇಂತಹ ಮೋಶೆಯು ದೇವರ ಸ್ವಕೀಯ ಜನಾಂಗವಾದಂತಹ ಇಸ್ರಾಯೇಲರನ್ನ ಐಗುಪ್ತರ ಬಂಧನದಿಂದ ಬಿಡಿಸುವುದಕ್ಕೋಸ್ಕರವಾಗಿ ಆತನ ನಾಯಕತ್ವವನ್ನು ವಹಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಆತನು ಐಗುಪ್ತ ದೇಶದಿಂದ ಅರಣ್ಯಕ್ಕೆ ಕರೆತಂದಾಗ ಅಲ್ಲಿ ಮೋಶೆಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳು ಜನರು ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಮೋಶೆ ವಿರುದ್ಧವಾಗಿ ಗುಣಗುಟ್ಟುವಂಥದ್ದನ್ನ ನೋಡ್ತೇವೆ. ಆದರೂ ಸಹ ದೇವರು ಮೋಶೆಯ ನಾಯಕತ್ವವನ್ನ ಅಲ್ಲಿ ಸ್ಥಾಪಿಸುವಂಥದ್ದನ್ನ ನಾವು ಓದ್ತೇವೆ ಪ್ರಿಯರೇ. ಯಾಕೆಂಬುದಾಗಿ ಹೇಳುವಾಗ ಮೋಶೆಯು ಎಲ್ಲಾ ಜನರಲ್ಲಿ ಆತನು ಸಾತ್ವಿಕನು. ಆದ್ದರಿಂದಲೇ ದೇವರು ಮೋಶೆಯನ್ನ ತನ್ನ ಸ್ವಕೀಯ ಜನಾಂಗವನ್ನು ಆ ಒಂದು ಐಗುಪ್ತರ ಬಂಧನದಿಂದ ಬಿಡಿಸುವುದಕ್ಕೋಸ್ಕರವಾಗಿ ಆತನಿಗೆ ನಾಯಕತ್ವವನ್ನು ವಹಿಸಿಕೊಡುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಮೋಶೆಯಂತಹ ಕುರುಬನು ಆತನು ಸಾತ್ವಿಕನು. ಆತನು ವಾಕ್ಚಾತುರ್ಯವಿಲ್ಲದಿದ್ದರೂ ಸಹ ದೇವರು ಆತನ ಜನರ ಒಂದು ಬಿಡುಗಡೆಗಾಗಿ ಕಳಿಸುವಂಥದ್ದನ್ನು ನಾವು ನೋಡ್ತೇವೆ. ಹೀಗಿರುವಾಗ ಪ್ರಿಯರೇ, ದೇವರು ತನ್ನ ಜನರನ್ನ ನಡೆಸುವುದಕ್ಕೋಸ್ಕರವಾಗಿ ಅವರ ಒಂದು ಜ್ಞಾನವನ್ನಾಗಲಿ ಅಥವಾ ಒಂದು ಐಶ್ವರ್ಯವನ್ನಾಗಲಿ ಆತನು ಪರಿಗಣಿಸುವಂಥವನಲ್ಲ ಪ್ರಿಯರೇ. ದೇವರು ಆತನು ಯಾರನ್ನ ಮೆಚ್ಚುತ್ತಾನೋ ಅವರಿಗೆ ಆ ಒಂದು ಜವಾಬ್ದಾರಿಯನ್ನು ಕೊಡುವಂಥವನಾಗಿರ್ತಾನೆ. ಹಾಗೆ ನಾವು ಮುಂದೆ ನೋಡುವಾಗ ಅಲ್ಲಿ ದಾವೀದನ ಕುರಿತಾಗಿ ನೋಡ್ತೇವೆ. ದಾವೀದನು ಆತನು ಸೌಲನು ದೇವರಿಗೆ ಅವಿಧೇಯನಾದಾಗ, ದೇವರ ಮಾತನ್ನ ಆತನು ಮೀರಿ ನಡೆದಾಗ ದೇವರು ಸೌಲನನ್ನ ಅರಸುತನದಿಂದ ತಳ್ಳಿ ಹಾಕ್ತಾನೆ. ಆ ಒಂದು ಸಂದರ್ಭದಲ್ಲಿ ಬಾಲಕನಾಗಿದ್ದಂತಹ ದಾವೀದನನ್ನ ಅರಸನನ್ನಾಗಿ ನೇಮಕ ಮಾಡುವುದಕ್ಕೋಸ್ಕರವಾಗಿ ಅಲ್ಲಿ ಸಮುವೇಲನನ್ನ ಇಷಯನ ಬಳಿಗೆ ಬೆತ್ಲೆಹೇಮಿನ ಇಷಯನ ಮನೆಗೆ ಕಳಿಸುವಂಥದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಇಸ್ರಾಯೇಲರ ಪ್ರಥಮ ಅರಸನಾದಂತಹ ಸೌಲನು ದೇವರಿಗೆ ವಿಧೇಯನಾದನು. ಅದರ ದೆಸೆಯಿಂದಾಗಿ ಆತನ ಒಂದು ಅರಸುತನವು ತೆಗೆಯಲ್ಪಟ್ಟಿತು. ಆ ಒಂದು ಸಂದರ್ಭದಲ್ಲಿ ಬಾಲಕನಾದಂತಹ ದಾವೀದನನ್ನು ಆರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಬೆತ್ಲೆಹೇಮಿಗೆ ಇಷಯನ ಬಳಿಗೆ ದಾವೀದನನ್ನ ಕಳಿಸುವಾಗ ಸಮುವೇಲನು ಅಲ್ಲಿ ಪ್ರವಾದಿಯಾದಂತಹ ಸಮುವೇಲನು ಇಷಯನ ಬಳಿಗೆ ಹೋಗ್ತಾನೆ. ಅಲ್ಲಿ ಆತನು ಆ 7 ಜನರನ್ನು ಆತನು ಅಭಿಷೇಕಿಸುವುದಕ್ಕೋಸ್ಕರವಾಗಿ ಕರೆಯುವಾಗ ದೇವರಲ್ಲಿ ಹೇಳುವಂಥದ್ದು, ಈತನನ್ನು ನಾನು ಮೆಚ್ಚಲಿಲ್ಲ. ಸಮುವೇಲನ ಈತನ ನೀಳವನ್ನು ನೋಡಬೇಡ, ಸಮುವೇಲನ ಈತನ ಸೌಂದರ್ಯವನ್ನು ನೋಡಬೇಡ, ನಾನು ಈತನನ್ನ ಮೆಚ್ಚುವನಲ್ಲ. ದೇವರು ಮನುಷ್ಯನಂತೆ ಹೊರಗಿನ ತೋರಿಕೆಯನ್ನ ನೋಡುವವನಲ್ಲ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನ ನಾವು ಗಮನಿಸ್ತೇವೆ. ಆದರೆ ಸಮುವೇಲನು ಇಷಯನನ್ನ ಕೇಳಿದಂತಹ ಮತ್ತೊಂದು ಪ್ರಶ್ನೆ ನಾವು 16ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ಓದ್ತೇವೆ. ಇಷಯನನ್ನು ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಲು ಅವನು ಇವರೆಲ್ಲರಿಗಿಂತಲೂ ಚಿಕ್ಕವನೊಬ್ಬನಿರುತ್ತಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ. ಇಲ್ಲಿ ಅಂದ್ರೆ ದಾವೀದನು ಸಹ ಕುರಿ ಮೇಯಿಸುವವನು. ಆ ಒಂದು ಸಂದರ್ಭದಲ್ಲಿ ಆತನು ಕುರಿಯನ್ನ ಮೇಯಿಸ್ತಾ ಇದ್ದನು. ಸಮುವೇಲನು ಹೇಳುವಂಥದ್ದು ಆತನನ್ನು ಕಳುಹಿಸಿ ಎಂಬುದಾಗಿ. ಆಮೇಲೆಗೆ ದಾವೀದನು ಅಲ್ಲಿ ಮನೆಗೆ ಬಂದಂತ ಸಂದರ್ಭದಲ್ಲಿ ದೇವರು ಹೇಳುವಂಥದ್ದು, ನಾನು ಈತನನ್ನ ಮೆಚ್ಚಿದ್ದೇನೆ, ನಾನು ಈತನನ್ನು ಆರಿಸಿಕೊಂಡಿದ್ದೇನೆ, ಈತನನ್ನು ಅಭಿಷೇಕಿಸಿ ಎಂಬುದಾಗಿ ಹೇಳುವಾಗ ಅಲ್ಲಿ ಸಮುವೇಲನು ದಾವೀದನನ್ನು ಅಭಿಷೇಕಿಸುವಂಥದ್ದನ್ನ ನೋಡ್ತೇವೆ. ಅಂದರೆ ದೇವರು ದಾವೀದನನ್ನು ಬಾಲಕನಾಗಿದ್ದಾಗಲೇ ಸೌಲನಿಗೆ ಬದಲಾಗಿ ಅರಸನನ್ನಾಗಿ ತನ್ನ ಜನಾಂಗವನ್ನ ನಡೆಸುವ ಉದ್ದೇಶಕ್ಕೋಸ್ಕರವಾಗಿ ಅಲ್ಲಿ ಅರಸನನ್ನಾಗಿ ನೇಮಕವನ್ನ ಮಾಡ್ತಾನೆ. ಪ್ರಿಯರೇ, ಮೋಶೆಯನ್ನ ನೋಡುವಾಗ ಆತನು ಕುರಿಗಳನ್ನ ಮೇಯಿಸ್ತಾ ಇದ್ದಂಥವನನ್ನ ತನ್ನ ಜನಾಂಗವನ್ನು ನಡೆಸುವಂತಹ ನಾಯಕನನ್ನಾಗಿ ಆರಿಸಿಕೊಂಡನು. ಆದ್ರೆ ದಾವೀದನ ಕುರಿತಾಗಿ ನೋಡುವಾಗ ದಾವೀದನು ಸಹ ಕುರಿ ಮೇಯಿಸುವಂತವನು. ಆದರೆ ಆ ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿದಂತಹ
ತನ್ನ ಜನಾಂಗವನ್ನ ರಕ್ಷಿಸುವುದಕ್ಕೋಸ್ಕರವಾಗಿ, ಅನ್ಯ ಜನಾಂಗಗಳಿಂದ ರಕ್ಷಿಸುವುದಕ್ಕೋಸ್ಕರವಾಗಿ ದೇವರು ಮುಂಚಿತವಾಗಿ ಅಬ್ರಹಾಮನಿಗೆ ಮಾಡಿದಂತಹ ವಾಗ್ದಾನದ ಮೇರೆಗೆ ಅನ್ಯ ಜನಾಂಗಗಳಿಂದ ತನ್ನ ಜನನ ರಕ್ಷಣೆ ಮಾಡಿ ಅವರನ್ನ ಕಾನಾನಿಗೆ ನಡೆಸುವಂತ ಉದ್ದೇಶಕ್ಕೋಸ್ಕರವಾಗಿ ಇಲ್ಲಿ ದಾವಿದನನ್ನ ತನ್ನ ಜನಾಂಗದ ಒಂದು ರಕ್ಷಕನನ್ನಾಗಿ ಕಳಿಸಿಕೊಡುವಂಥದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ನಾವು ಕೀರ್ತನೆಗಳ ಪುಸ್ತಕ 78ನೇ ಅಧ್ಯಾಯದಲ್ಲಿ 70ರಿಂದ 72ನೇ ವಾಕ್ಯಗಳನ್ನು ಓದುವಾಗ, ಇದಲ್ಲದೆ ಆತನು ತನ್ನ ಸೇವಕನಾದ ದಾವೀದನನ್ನು ಆರಿಸಿ ಕುರಿಹಟ್ಟಿಯಿಂದ ತೆಗೆದುಕೊಂಡು ಮರಿ ಕುರಿಗಳನ್ನು ರಕ್ಷಿಸುವ ಕೆಲಸದಿಂದ ಬಿಡಿಸಿ ಅವನನ್ನು ತನ್ನ ಪ್ರಜೆಗಳಾದ ಯಾಕೋಬ್ಯರನ್ನು, ಅಂದರೆ ತನ್ನ ಸ್ವಾಸ್ಥ್ಯವಾಗಿರುವ ಇಸ್ರಾಯೇಲರನ್ನು ಸಾಕುವುದಕ್ಕೆ ನೇಮಿಸಿದನು. ಇವನು ಅವರನ್ನು ಯಥಾರ್ಥ ಹೃದಯದಿಂದ ಸಾಕಿ ತನ್ನ ಹಸ್ತಕೌಶಲ್ಯದಿಂದ ನಡೆಸಿದನು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ದಾವೀದನ ವೃತ್ತಿಯನ್ನು ನೋಡುವಾಗ ಆತನು ಕುರಿ ಮೇಯಿಸುವಂತವನು. ಇಂತಹ ಕುರಿ ಮೇಯಿಸುವಂತಹ ಬಾಲಕನಾಗಿದ್ದಂತಹ ದಾವೀದನನ್ನ ದೇವರು ಆರಿಸಿಕೊಂಡನು. ಪ್ರಥಮವಾಗಿ ಸೌಲನ ಬಳಿಗೆ ಕಳುಹಿಸುವಾಗ ಸೌಲನ ಆಯುಧ ಹೊರುವವನಾಗಿ ಅಲ್ಲಿ ನೇಮಕವಾಗ್ತಾನೆ ಪ್ರಿಯರೇ. ಯಾಕೆಂಬುದಾಗಿ ಹೇಳುವಾಗ ದಾವೀದನು ಆತನು ರಣಶೂರನು, ಪರಾಕ್ರಮಿಯೂ ಆಗಿದ್ದನು ಎಂಬುದಾಗಿ ನಾವು ಮೊದಲ ಸಮುವೇಲ ಗ್ರಂಥ 16ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಓದ್ತೇವೆ. ಆತನು ಪರಾಕ್ರಮಿಯು ರಣಶೂರನು ಆಗಿದ್ದನು ಎಂಬುದಾಗಿ ಓದ್ತೇವೆ. ಇಂತಹ ದಾವೀದನನ್ನ ದೇವರು ಸೌಲನ ಬಳಿಯಲ್ಲೇ ತರಬೇತುಗೊಳಿಸಿ ತನ್ನ ಜನಾಂಗವನ್ನ ರಕ್ಷಿಸುವ ಒಂದು ಜವಾಬ್ದಾರಿಯನ್ನು ಆತನು ಕೊಡುವಂತವನಾಗಿದ್ದಾನೆ ಪ್ರಿಯರೇ. ಹೀಗಿರುವಾಗ ಇಲ್ಲಿ ದಾವೀದನು ಸಹ ದೇವರು ತನಗೆ ವಹಿಸಿದಂತಹ ಜವಾಬ್ದಾರಿಯನ್ನ ನಿರ್ವಹಿಸುವುದರಲ್ಲಿ ಕಾಳಜಿಯನ್ನು ವಹಿಸುವಂತದ್ದನ್ನ ನಾವು ನೋಡ್ತೇವೆ. ನಾವು ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯವನ್ನು ಓದುವಾಗ, ನನ್ನ ಹಿಂಡನ್ನು ಕಾಯಲಿಕ್ಕೆ ಒಬ್ಬನೇ ಕುರುಬನನ್ನು ಏರ್ಪಡಿಸುವೆನು. ನನ್ನ ಸೇವಕನಾದ ದಾವೀದನೆಂಬ ಈ ಕುರುಬನು ಅದನ್ನು ಮೇಯಿಸುವನು. ಹೌದು, ಅದರ ಕುರುಬನಾಗಿ ಅದನ್ನು ಮೇಯಿಸುತ್ತಾ ಬರುವನು. ಯೆಹೋವನಾದ ನಾನು ನನ್ನ ಜನರ ದೇವರಾಗಿರುವೆನು. ನನ್ನ ಸೇವಕನಾದ ದಾವೀದನು ಅವರನ್ನಾಳುವ ಪ್ರಭುವಾಗಿರುವನು. ಯೆಹೋವನಾದ ನಾನೇ ಇದನ್ನು ನುಡಿದಿದ್ದೇನೆ. ಪ್ರಿಯರೇ, ಇಲ್ಲಿ ದಾವೀದನ ಕುರಿತಾಗಿ ನೋಡುವಾಗ ದಾವೀದನ ಒಂದು ವೃತ್ತಿ ಅದು ಕುರಿ ಕಾಯುವಂಥದ್ದು. ಕುರಿಯನ್ನು ಕಾಯುತ್ತಿದ್ದಂತಹ ಬಾಲಕನಾದ ದಾವೀದನನ್ನು ಆರಿಸಿಕೊಂಡು ತನ್ನ ಮಹಾ ಸಮೂಹವಾದಂತಹ ಇಸ್ರಾಯೇಲ್ರನ್ನ ಕಾಯುವಂತಹ, ರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಆ ದಾವೀದನಿಗೆ ವಹಿಸುವಂತದ್ದನ್ನ ನಾವು ನೋಡ್ತೇವೆ. ಇಲ್ಲಿ ದಾವೀದನ ಒಂದು ಕಾಳಜಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ದಾವೀದನ ಎಂತಹ ಒಂದು ಕಾಳಜಿಯನ್ನು ಆತನು ವಹಿಸಿದನು. ಹಾಗೆ ನಾವು ಮುಂದೆ ಇಂತಹ ಒಂದು ಜವಾಬ್ದಾರಿಯನ್ನು ದಾವೀದನನ್ನು ನಿರ್ವಹಿಸುವಾಗ ಆತನು ತೋರಿಸಿದಂತ ಒಂದು ನಿಷ್ಠೆ, ದೇವರ ಒಂದು ಆಜ್ಞೆಯನ್ನ ಆತನು ಪರಿಪಾಲಿಸುವಂತಹ ದೇವರ ಆಜ್ಞೆಗೆ ನಿಷ್ಠೆಯಿಂದ ನಡ್ಕೊಂಡಂತದ್ದನ್ನ ನಾವು ಗಮನಿಸ್ತೇವೆ. ಹಾಗೆ ನಾವು ಮುಂದೆ ಗಮನಿಸುವಾಗ ಜವಾಬ್ದಾರಿಯನ್ನು ನಿರ್ವಹಿಸುವುದಕ್ಕೋಸ್ಕರವಾಗಿ, ತನ್ನ ಜನಾಂಗವನ್ನ ಕಾಪಾಡುವುದಕ್ಕೋಸ್ಕರವಾಗಿ, ರಕ್ಷಿಸುವುದಕ್ಕೋಸ್ಕರವಾಗಿ ದೇವರು ಪ್ರವಾದಿಗಳನ್ನ ಆತನು ನೇಮಕ ಮಾಡ್ತಾನೆ ಪ್ರಿಯರೇ. ನಾವು ಸಮುವೇಲನ ಕುರಿತಾಗಿ ನೋಡುವಾಗ ಸಮುವೇಲನು ಪ್ರಥಮವಾದಂತಹ ಪ್ರವಾದಿ. ಆ ಪ್ರವಾದಿಯು ಆತನು 3 ಜವಾಬ್ದಾರಿಗಳನ್ನು ಆತನು ನಿರ್ವಹಿಸ್ತಾನೆ. ಆತನು ಮೊದಲನೇ ಪ್ರವಾದಿ ಕೂಡ, ಆತನು ಇಸ್ರಾಯೇಲರನ್ನ ಪೋಷಿಸುವಂತವನು ಕೂಡ, ಮತ್ತು ಅದೇ ರೀತಿಯಾಗಿ ಯಾಜಕನು ಸಹ. ಹೀಗೆ ಆತನು ನ್ಯಾಯಾಧೀಶನು ಸಹ. ಹೀಗಿದ್ದುಕೊಂಡು ಆತನು ದೇವರು ನೇಮಿಸಿದಂತಹ ಕಾರ್ಯಗಳನ್ನ ತನ್ನ ಜನರಿಗೋಸ್ಕರವಾಗಿ ಆತನು ನಡೆಸ್ತಾ ಬಂದವನು ಪ್ರಿಯರೇ. ನಾವು ಹೀಗೆ ಪ್ರವಾದಿಗಳಲ್ಲಿ ಅನೇಕರನ್ನ ನಾವು ನೋಡ್ತೇವೆ. ದೇವರು ತನ್ನ ಜನಾಂಗವನ್ನ ನಡೆಸುವುದಕ್ಕೋಸ್ಕರವಾಗಿ ಈ ರೀತಿಯಾಗಿ ಪ್ರವಾದಿಗಳ ಮೂಲಕವಾಗಿ ಆತನು ಮಾತಾಡುವಂಥದ್ದನ್ನ, ಅವರಿಗೆ ಜವಾಬ್ದಾರಿಯನ್ನು ನಿರ್ವಹಿಸುವಂತೆ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಆದರೆ ಇದೇ ನಾವು ಯೆಹೆಜ್ಕೇಲನ ಪ್ರವಾದನ ಗ್ರಂಥ 34ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಮೊದಲನೇ ವಾಕ್ಯದಲ್ಲಿ ಓದ್ತೇವೆ, ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ, ಇಸ್ರಾಯೇಲ್ ಮಂದೆಯ ಕುರುಬರಿಗೆ ಈ ದೈವೋಕ್ತಿಯನ್ನು ನುಡಿ ಎಂಬುದಾಗಿ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಯಾಕೆ ದೇವರು ಯೆಹೆಜ್ಕೇಲನಿಗೆ ಈ ಒಂದು ಪ್ರವಾದನೆಯ ಮಾತನ್ನು ಆತನು ಹೇಳ್ತಾನೆ?
ಯಾಕೆಂಬುದಾಗಿ ಹೇಳುವಾಗ ಇಲ್ಲಿ ನಾವು ನೋಡುವಾಗ ಈ ಪ್ರವಾದಿಗಳು ಅಥವಾ ಇಸ್ರಾಯೇಲ್ ನಾಯಕರು ದೇವರು ಅವರಿಗೆ ನಿರ್ವಹಿಸಿದಂತಹ ಕಾರ್ಯಗಳಲ್ಲಿ ಅವರು ಮೈಗಳ್ಳರಾಗಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅವರು ತಮ್ಮ ಒಂದು ಸಂತೋಷಕ್ಕೋಸ್ಕರವಾಗಿ ತಮ್ಮ ಜೀವಿತದಲ್ಲಿ ಅವರು ಕಳೆಯುವಂಥದ್ದನ್ನು ನಾವು ನೋಡ್ತೇವೆ. ಇಂತಹ ಒಂದು ಜೀವಿತದಲ್ಲಿ ದೇವರು ಅವರ ಕುರಿತಾಗಿ ಆತನ ಬೇಸರವನ್ನು ವ್ಯಕ್ತಪಡಿಸ್ತಾನೆ. ಆತನ ಬೇಸರವನ್ನು ವ್ಯಕ್ತಪಡಿಸಿ ಆತನ ಮೊದಲನೇ ವಾಕ್ಯದಲ್ಲಿ ಹೇಳುವಂತೆ, ನಾನೇ ನನ್ನ ಮಂದೆಯನ್ನು, ಇಸ್ರಾಯೇಲ್ ಎಂಬ ಮಂದೆಯನ್ನ ನಾನೇ ನಡೆಸುವೆನು, ಕುರುಬರಿಗೆ ನಾನೇ ಕರ್ತನಾಗಿರುವೆನು ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಪ್ರಿಯರೇ, ನಾವು ಇದೇ ಅಧ್ಯಾಯದ 11 ಮತ್ತು 12ನೇ ವಾಕ್ಯದಲ್ಲಿ ಓದುವಾಗ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಮಂದೆಯ ಕುರುಬನು ಸುತ್ತಮುತ್ತಲೂ ಚದರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು ಎಂಬುದಾಗಿ. ಹಾಗೆ ನಾವು 15ನೇ ವಾಕ್ಯದಲ್ಲಿ ಓದುವಾಗ, ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಹಾಯಾಗಿ ಮಲಗುವಂತೆ ಮಾಡುವೆನು ಎಂಬುದಾಗಿ. ನಾವು ಅದೇ 31ನೇ ವಾಕ್ಯವನ್ನು ಓದುವಾಗ, ನೀವು ನನ್ನ ಕುರಿಗಳು, ನನ್ನ ಕಾವಲಿನ ಕುರಿಗಳು, ನರಪ್ರಾಣಿಗಳಾದ ನಿಮಗೆ ನಾನು ದೇವರು ಎಂದು ಕರ್ತನಾದ ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಹೀಗೆ ನಾವು ಈ ಒಂದು ವಾಕ್ಯ ಭಾಗವನ್ನು ಗಮನಿಸುವಾಗ ಇಸ್ರಾಯೇಲರ ನಾಯಕರ ಕುರಿತಾಗಿ ದೇವರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ. ಯಾಕೆಂಬುದಾಗಿ ಹೇಳುವಾಗ, ಅವರು ತಮಗೆ ನಿರ್ವಹಿಸಿದಂತಹ ಕೆಲಸವನ್ನು ಅವರು ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇರಲಿಲ್ಲ. ಆದ್ದರಿಂದಲೇ ದೇವರೇ ಕುರುಬನಾಗಿ ಅಲ್ಲಿ ಇಳಿದು ಬರುವಂಥದ್ದನ್ನು ನಾವು ನೋಡ್ತೇವೆ. ನಾವು 31ನೇ ವಾಕ್ಯದಲ್ಲಿ ಓದ್ತಾ ಬಂದಂತೆ, ನೀವು ನನ್ನ ಕುರಿಗಳು, ನಾನು ಪಾಲಿಸುವಂತಹ ಪ್ರಜೆಗಳು ನೀವು, ನಾನೇ ನಿಮಗೆ ಕುರುಬನು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಹೀಗಿರುವಾಗ ಪ್ರಿಯರೇ, ಇಂತಹ ಕರ್ತನು ಇಸ್ರಾಯೇಲರಾದಂತಹ ತನ್ನ ಸ್ವಕೀಯ ಜನಾಂಗವನ್ನ ಆತನು ನಡೆಸುವುದಕ್ಕೋಸ್ಕರವಾಗಿ ಈ ರೀತಿಯಾಗಿ ನಾಯಕರುಗಳನ್ನು ಆತನು ಕಳಿಸಿಕೊಟ್ಟನು. ನಾಯಕರುಗಳು ಸಹ ಅವರು ಅಸಹಾಯಕರಾದಾಗ ತಾನೇ ಇಳಿದು ಬಂದು ತನ್ನ ಕುರಿಗಳನ್ನು ಆತನು ನಡೆಸುವಂತವನಾಗಿದ್ದಾನೆ. ಪ್ರಿಯರೇ, ಹಾಗೆ ಮುಂದೆ ನೋಡುವಾಗ ಯಾಜಕರನ್ನ ಅದನ್ನು ಕಳಿಸಿಕೊಡುವಂಥದ್ದನ್ನು ನೋಡ್ತೇವೆ. ಕುರುಬರನ್ನು ಯಾಜಕರನ್ನಾಗಿ ಕಳುಹಿಸಿಕೊಡುವಂಥದ್ದನ್ನು ನಾವು ನೋಡ್ತೇವೆ. ನಾವು ವಿಮೋಚನಾ ಕಾಂಡ ಪುಸ್ತಕ 28ನೇ ಅಧ್ಯಾಯದಲ್ಲಿ 30ನೇ ವಾಕ್ಯವನ್ನು ಓದುವಾಗ ನಾವು 29ನೇ ವಾಕ್ಯದಿಂದ ಓದಿಕೊಳ್ಳೋಣ. ದೈವ ನಿರ್ಣಯದ ಪದಕದ ಮೇಲೆ ಇಸ್ರಾಯೇಲರ ಕುಲಗಳ ಹೆಸರುಗಳು ಬರೆದಿರುವುದರಿಂದ ಆರೋನನು ಪವಿತ್ರ ಸ್ಥಾನದೊಳಗೆ ಹೋಗುವಾಗೆಲ್ಲ ಆ ಹೆಸರುಗಳನ್ನು ನಿತ್ಯವಾಗಿ ಯೆಹೋವನ ನೆನಪಿಗೆ ತರುವುದಕ್ಕಾಗಿ ತನ್ನ ಹೃದಯದ ಮೇಲೆ ವಹಿಸುವನು. ಇಲ್ಲಿ ದೇವರ ಜನರನ್ನ ದೇವರ ಮುಂದೆ ನೆನಪು ಮಾಡುವುದಕ್ಕೋಸ್ಕರವಾಗಿ ನಾವು ಇನ್ನು ಮುಂದೆ ನಾವು ಒಂದು ವಾಕ್ಯ ಭಾಗದಲ್ಲಿ ಓದ್ತೇವೆ. ಅಲ್ಲಿ ಇಸ್ರಾಯೇಲರ 12 ಕುಲಗಳ ಹೆಸರುಗಳನ್ನ ಆತನು ತನ್ನ ಎದೆಯ ಪಟ್ಟಿ ಮೇಲೆ ಆತನು ಬರೆದುಕೊಳ್ತಾ ಇದ್ದಾನೆ. ಯಾಕೆಂಬುದಾಗಿ ಹೇಳುವಾಗ, ದೇವರಿಗೆ ಅವರ ನೆನಪನ್ನ ಹುಟ್ಟಿಸುವುದಕ್ಕೋಸ್ಕರವಾಗಿ. ನಾವು ಮುಂದೆ ಓದ್ತೇವೆ 30ನೇ ವಾಕ್ಯದಲ್ಲಿ, ದೈವ ನಿರ್ಣಯವನ್ನು ತಿಳಿಸುವ ಊರಿಂ ತುಮ್ಮಿಂ ಎಂಬ ವಸ್ತುಗಳನ್ನು ಆ ಚೀಲದ ಪದಕದಲ್ಲಿ ಇಡಬೇಕು. ಆರೋನನು ಯೆಹೋವನ ಸನ್ನಿಧಿಗೆ ಹೋಗುವಾಗ ಅವು ಅವನ ಎದೆಯ ಮೇಲೆ ಇರುವವು. ಇಸ್ರಾಯೇಲರು ಕೈಕೊಳ್ಳಬೇಕಾದ ದೈವ ನಿರ್ಣಯವನ್ನು ಆರೋನನು ಹೀಗೆ ತನ್ನ ಹೃದಯದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ಯಾವಾಗಲೂ ಧರಿಸಿಕೊಂಡಿರುವನು. ಕುರುಬರು ಇಲ್ಲಿ ಮಹಾಯಾಜಕರಾಗಿರುವಂತಹ ಕುರುಬರು ಇಲ್ಲಿ ದೇವರ ಒಂದು ಜನಾಂಗವನ್ನ ದೇವರ ಮುಂದೆ ಸದಾ ನೆನಪು ಮಾಡುವವರಾಗಿ ದೇವರು ಹೇಳುವಂತಹ ದೈವ ನಿರ್ಣಯಗಳನ್ನ ಪ್ರಕಟಿಸುವವರಾಗಿ ಅವರು ಕಾಣಿಸಿಕೊಳ್ಳುವಂತವರು. ಪ್ರಿಯರೇ, ಈಗ ನಾವು ಅನೇಕ ಯಾಜಕರುಗಳ ಕುರಿತಾಗಿ ಸತ್ಯವೇದದಲ್ಲಿ ಓದ್ತೇವೆ. ನಾವು ಲೂಕನ ಸುವಾರ್ತೆಗೆ ಬಂದಾಗ, ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಅಲ್ಲಿ ಅಬೀಯನ ಗೋತ್ರದ ಯಾಜಕನಾದಂತಹ ಜಕರಿಯನ ಕುರಿತಾಗಿ ನಾವು ಓದ್ತೇವೆ. ಆ ಜಕರಿಯನು ನಾವು 8ನೇ ವಾಕ್ಯದಲ್ಲಿ ಓದ್ತೇವೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯದ 8ನೇ ವಾಕ್ಯ. ಹೀಗಿರಲಾಗಿ ಜಕರಿಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿದ್ದನೆಂಬುದಾಗಿ ನಾವು ಓದ್ತೇವೆ. ಅಂದರೆ ಯಾಜಕರು ದೇವರಿಗೂ ಜನರಿಗೂ ಮಧ್ಯಸ್ಥನಾಗಿ ಆ ಒಂದು ಕಾರ್ಯವನ್ನು ಮಾಡುವಂತವರು. ಪ್ರಿಯರೇ, ಯಾಜಕರ ಕಾರ್ಯ ಏನೆಂಬುದಾಗಿ ಹೇಳುವಾಗ, ಜನರು ದೇವರ ಬಳಿಗೆ ಬರಬೇಕಾದಲ್ಲಿ, ಅವರ ಒಂದು ಅಹವಾಲುಗಳನ್ನ ದೇವರಿಗೆ ತಿಳಿಸಬೇಕಾದಲ್ಲಿ ಅವರು ಯಾಜಕರ ಬಳಿಯಲ್ಲಿ ತಿಳಿಸಬೇಕು. ಅವರಿಗೋಸ್ಕರವಾಗಿ ಯಾಜಕನು ದೇವರಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾನೆ, ಅವರಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಯಾಜಕನ ಕೆಲಸ ಏನೆಂಬುದಾಗಿ ಹೇಳುವಾಗ, ಜನರಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಮತ್ತು ಅವರಿಗೋಸ್ಕರವಾಗಿ ಧೂಪವನ್ನು ಸಮರ್ಪಿಸುವಂಥದ್ದು. ಇಲ್ಲಿ ಧೂಪ ಎಂಬುದಾಗಿ ಹೇಳುವಾಗ ನಾವು ಇದೇ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ, ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಎಂಬುದಾಗಿ ನಾವು 9ನೇ ವಾಕ್ಯದಲ್ಲಿ ನಾವು ಓದ್ತೇವೆ. ಆ ಧೂಪ ಎಂಬುದಾಗಿ ಹೇಳುವಾಗ ಧೂಪವು ದೇವರ ಸನ್ನಿಧಾನದಲ್ಲಿ ಅದು ಪ್ರಾರ್ಥನೆಯ ಒಂದು ಸಂಕೇತವಾಗಿ ಕಂಡು ಬರ್ತದೆ.
ಧೂಪ ಅದು ದೇವರಿಗೆ ಸಮರ್ಪಿಸುವಂತಹ ಸ್ತೋತ್ರ ಹಾಗೂ ಪ್ರಾರ್ಥನೆ ಒಂದು ಕುರಿತಾಗಿ ಅದು ತಿಳಿಸುವಂಥದ್ದು. ಆ ಪ್ರಾರ್ಥನೆ ಈ ಧೂಪದ ಒಂದು ಸಂಕೇತವಾಗಿರುವಾಗ ಆ ಧೂಪದ ಹೊಗೆಯು ಅದು ಏರಿ ಹೋಗುವಾಗ ದೇವರ ಆ ಸುಗಂಧ ವಾಸನೆಯನ್ನ ಆತನು ಗಮಗಮಿಸುವಂತೆ ದೇವ ಜನರ ಪ್ರಾರ್ಥನೆಗಳು ಆತನ ಸನ್ನಿಧಿಗೆ ಮುಟ್ಟುವಂಥದ್ದು. ಆ ಕಾರ್ಯವನ್ನ ಮಧ್ಯಸ್ಥನಾಗಿ ಯಾಜಕನು ಮಾಡ್ತಾ ಇದ್ದನು. ಅಂದ್ರೆ ದೇವರು ಯಾಜಕರುಗಳನ್ನ ಕುರುಬರಂತೆ ಕಾರ್ಯವನ್ನು ನಿರ್ವಹಿಸುವುದಕ್ಕೋಸ್ಕರವಾಗಿ ಅಲ್ಲಿ ಕಳುಹಿಸ್ತಾ ಇದ್ದನು ಎಂಬುದಾಗಿ ನಾವು ಗಮನಿಸ್ತೇವೆ ಪ್ರಿಯರೇ. ಹಾಗೆ ನಾವು ಹೊಸ ಒಡಂಬಡಿಕೆಗೆ ಬಂದಾಗ ಸಭೆಯ ನಾಯಕರುಗಳನ್ನ ಸಭಾ ಸೇವಕರುಗಳನ್ನ ಆಯ್ಕೆ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ನಾವು ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ: ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೋಸ್ತಲರನ್ನು, ಎರಡನೆಯದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ ಎಂಬುದಾಗಿ. ಕಾರಣ ಏನೆಂಬುದಾಗಿ ಹೇಳುವಾಗ ಅಲ್ಲಿ ಆ ದಿನಗಳಲ್ಲಿ ಸುಳ್ಳು ಬೋಧಕರು ತಪ್ಪಾದ ಬೋಧನೆಗಳನ್ನು ಅವರು ಬೋಧಿಸುವಂತವರಾಗಿದ್ದರು. ಸಭೆಗಳೊಳಗೆ ಪ್ರವೇಶಿಸಿ ತಪ್ಪಾದಂತಹ ಬೋಧನೆಗಳು, ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ದೇವರಾಗಿರ್ಲಿಲ್ಲ, ದೇವರ ಬಳಿಯಲ್ಲಿ ಇರಲಿಲ್ಲ, ಆತನನ್ನ ದೇವರು ಉಂಟು ಮಾಡಿದನು, ಆತನು ಶಿಲುಬೆ ಮೇಲೆ ಮರಣವನ್ನು ಹೊಂದಲಿಲ್ಲ ಎಂಬುದಾಗಿ ಕರ್ತನಾದಂತಹ ಯೇಸು ಕ್ರಿಸ್ತನು ಮಾಡಿದಂತಹ ಕ್ರೂಜೆಯ ತ್ಯಾಗವನ್ನ, ಆ ಕ್ರೂಜೆಯ ಮರಣವನ್ನ, ಆ ಮೂಲಕವಾಗಿ ಮನುಕುಲಕ್ಕೆ ಕೊಟ್ಟಂತಹ ರಕ್ಷಣೆ ವಿಷಯವಾಗಿ ತಪ್ಪಾದ ಬೋಧನೆಯನ್ನು ಅವರು ಬೋಧಿಸಿದಂತಹ ಆ ದಿನಗಳಲ್ಲಿ ಪೌಲನು ಎಚ್ಚರಿಸುವಂತದ್ದು. ಆತನು ತನ್ನ ಎಲ್ಲಾ ಪತ್ರಿಕೆಗಳಲ್ಲಿ ಬರೆಯುವಾಗ ಎಫೆಸ ಪತ್ರಿಕೆ, ಫಿಲಿಪಿ ಪತ್ರಿಕೆ, ಕೊಲೋಸ ಪತ್ರಿಕೆ ಹಾಗೂ ವೈಯಕ್ತಿಕವಾಗಿ ತಿಮೋಥೆಯನಿಗೆ ಹಾಗೂ ತೀತನಿಗೆ ಬರೆಯುವಾಗ ಆತನು ಹೀಗೆ ಬರೆಯುವಂತವನಾಗಿದ್ದಾನೆ. ನಾವು ಎರಡನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 2ನೇ ವಾಕ್ಯವನ್ನು ನೋಡ್ರಿ. ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನ ಸಹಿಸಲಾರದವರಾಗಿದ್ದಾರೆ. ಸುಳ್ಳು ಬೋಧಕರು ಅವರ ಸಭೆಗಳೊಳಗೆ ಪ್ರವೇಶಿಸಿ ತಪ್ಪಾದ ಬೋಧನೆಯನ್ನು ಮಾಡಿ ದೇವಜನರ ನಂಬಿಕೆಯಲ್ಲಿ ಅವರನ್ನ ಮೋಸಗೊಳಿಸುವಂತ ಒಂದು ಸ್ಥಿತಿಗತಿಗಳು ಆ ದಿನಗಳಲ್ಲಿ ಇತ್ತು ಪ್ರಿಯರೇ. ಆದ್ದರಿಂದ ಇಲ್ಲಿ ಪೌಲನು ತಾನು ಹೊಂದಿದಂತಹ ಆ ರಕ್ಷಣೆಯನ್ನ, ಕರ್ತನಾದಂತಹ ಯೇಸು ಕ್ರಿಸ್ತನ ರಕ್ಷಣೆಯನ್ನು ಪ್ರತ್ಯಕ್ಷವಾಗಿ ಅನುಭವಿಸಿದಂತಹ ಪೌಲನು ಆತನು ಈ ಒಂದು ಸಂಗತಿಯನ್ನು ಆತನು ಬರೆಯುವಂತವನಾಗಿದ್ದಾನೆ ಪ್ರಿಯರೇ. ಈಗ ಅಲ್ಲಿ ನಾವು ಮುಂದೆ ಮತ್ತೊಂದು ವಾಕ್ಯ ಭಾಗವನ್ನು ನಾವು ಗಮನಿಸ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಾಕ್ಯದಿಂದ ನಾವು ಓದುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಿಂದ, ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನದ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹ ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಪ್ರಿಯರೇ, ನಾವು ಈ ಒಂದು ವಾಕ್ಯ ಭಾಗವನ್ನು ಗಮನಿಸುವಾಗ ಪೌಲನು ಫಿಲಿಪಿ ಸಭೆಗೆ ಬರೆಯುವಾಗ ಆತನು ನಿರ್ದಿಷ್ಟವಾಗಿ ಆತನು ಬರೆಯುವಂತವನಾಗಿದ್ದಾನೆ. ನಾವು ಫಿಲಿಪಿ ಪತ್ರಿಕೆ 3ನೇ ಅಧ್ಯಾಯದ 2ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಈ ದುರ್ಬೋಧಕರ ಒಂದು ವಿಷಯದಲ್ಲಿ ಆತನು 3 ಕಠಿಣವಾದಂತಹ ಎಚ್ಚರಿಕೆಗಳನ್ನು ಕೊಡುವಂತವನಾಗಿದ್ದಾನೆ. ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರಿ ಎಂಬುದಾಗಿ, ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರಿ, ಸುನ್ನತಿಯನ್ನು ಹೇಳಿಕೊಂಡು ಅಂಗಛೇದನ ಮಾಡುವವರಿಗೆ ಎಚ್ಚರಿಕೆಯಾಗಿರಿ ಎಂಬುದಾಗಿ ಆತನು ಕಠಿಣವಾದಂತಹ ಎಚ್ಚರಿಕೆಗಳನ್ನು ಕೊಡುವಂತವನಾಗಿದ್ದಾನೆ. ಯಾಕೆಂಬುದಾಗಿ ಹೇಳುವಾಗ ಆ ದಿನಗಳಲ್ಲಿ ಕರ್ತನಾದಂತಹ ಯೇಸು ಕ್ರಿಸ್ತನ ಆ ಒಂದು ರಕ್ಷಣೆಯನ್ನ ತಪ್ಪಾದ ರೀತಿಯಲ್ಲಿ ಅರ್ಥೈಸಿ ಬೋಧಿಸ್ತಾ ಇದ್ದಂತಹ ಆ ಒಂದು ದಿನಗಳು. ಆದ್ದರಿಂದ ಪ್ರಿಯರೇ, ಇಲ್ಲಿ ದೇವರು ಕರ್ತನಾದಂತಹ ಯೇಸು ಕ್ರಿಸ್ತನು ತನ್ನ ಸೇವಕರ ಮೂಲಕವಾಗಿ ತನ್ನ ಜನರನ್ನ ಕುರುಬರನ್ನಾಗಿ ಕಳುಹಿಸಿ ಆತನು ಪರಿಪಾಲನೆ ಮಾಡುವಂತವನಾಗಿದ್ದಾನೆ ಪ್ರಿಯರೇ. ನಾವು ಹಾಗೆ ಮುಂದೆ ನೋಡುವಾಗ ನಾವು ಗಮನಿಸ್ತೇವೆ, ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಓದುವಾಗ ಆತನು ಕುರುಬರಿಂದಲೇ ಆತನು ಪ್ರಕಟಿಸಲ್ಪಟ್ಟಂತವನು. ಇಸ್ರಾಯೇಲರ ಒಂದು ಜೀವಿತವನ್ನು ನೋಡುವಾಗ ಅವರ ವೃತ್ತಿಯು, ಅವರ ವಂಶಾವಳಿಯು ಕುರಿ ಕಾಯುವಂಥದ್ದು. ಕರ್ತನಾದಂತಹ ಯೇಸು ಕ್ರಿಸ್ತನು ಪ್ರಕಟಿಸಲ್ಪಟ್ಟಂಥದ್ದು ಕುರುಬರಿಂದಲೇ. ನಾವು ಲೂಕನ ಸುವಾರ್ತೆಗೆ ನಾವು ಬರೋಣ. ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು
8ನೇ ವಾಕ್ಯದಲ್ಲಿ ಓದುವಾಗ, ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನು ಬಂದು ಅವರ ಎದುರಿನಲ್ಲಿ ನಿಂತನು. ಹಾಗೆ ನಾವು 11ನೇ ವಾಕ್ಯವನ್ನು ಓದುವಾಗ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣಬಹುದು. ನಾವು ಹಾಗೆ 15ನೇ ವಾಕ್ಯಕ್ಕೆ ಬರೋಣ. ಅಲ್ಲಿ ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಸಂಗತಿಯನ್ನು ನೋಡೋಣ, ನಡೆಯಿರಿ ಎಂದು ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಮರಿಯಳನ್ನು ಯೋಸೇಫನನ್ನು ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು ಎಂಬುದಾಗಿ ನೋಡ್ತೇವೆ. ಈ ಮೂಲಕವಾಗಿ ಕುರುಬರು ಪ್ರಥಮವಾಗಿ ಕರ್ತನಾದಂತಹ ಯೇಸು ಕ್ರಿಸ್ತನನ್ನ ಪ್ರಕಟಿಸಿದರು. ಪ್ರಿಯರೇ, ಕುರುಬರ ಮೂಲಕವಾಗಿ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಪ್ರಕಟಿಸಲ್ಪಟ್ಟನು. ನಾವು ಹಾಗೆ ನೋಡುವಾಗ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ತಂದೆಯಾದ ದೇವರ ಚಿತ್ತಕ್ಕೆ ಆತನು ಒಳಗಾದವನಾಗಿ, ಅಲ್ಲಿ ಯೋಹಾನನ ಹೇಳುವಂಥದ್ದು, ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ. ಆ ಯಜ್ಞದ ಕುರಿಯಾದ ಆತನು ಲೋಕದ ಸಕಲ ಮಾನವರ ಪಾಪಗಳನ್ನ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ, ಕೆಟ್ಟು ಹೋಗಿದ್ದಂತಹ ಮಾನವರನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಆತನು ಕುರುಬನಾಗಿ ಬಂದನು. ನಾವು ಆ ಪೇತ್ರನ ಪತ್ರಿಕೆಯಲ್ಲಿ ನಾವೀಗ ಓದ್ತೇವೆ. ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ, ಮೊದಲನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ. ಅಲ್ಲಿ ಓದುವಂಥದ್ದು, ಹಿರಿಯ ಕುರುಬನು ಪ್ರತ್ಯಕ್ಷನಾಗುವಾಗ, ಹಿರಿಯ ಕುರುಬನಾಗಿ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನ ಆತನು ಬರುವಂತವನಾಗಿದ್ದಾನೆ. ಆತನು ಲೋಕದಲ್ಲಿ ಬಂದು ತಂದೆಯಾದ ದೇವರು ನಿರ್ವಹಿಸಿದಂತಹ ಕಾರ್ಯವನ್ನು ಆತನು ಪರಿಪೂರ್ಣಗೊಳಿಸಿದ್ದಾನೆ. ಆತನು ವಿಧೇಯನಾಗಿ ತನ್ನ ಎಲ್ಲಾ ಕಾರ್ಯವನ್ನು ಮುಗಿಸಿ ಆತನು ತಂದೆಯಾದ ದೇವರ ಬಳಿಯಲ್ಲಿ ಆತನು ಇದ್ದಾನೆ. ನಾನು ನನ್ನ ತಂದೆಯು ನೇಮಿಸಿದ ಕಾರ್ಯವನ್ನು ಪೂರೈಸುವುದೇ ನನ್ನ ಆಹಾರ ಎಂಬುದಾಗಿ ಆತನು ಹೇಳುವಾಗ ಆ ಒಂದು ಕಾರ್ಯವನ್ನು ಆತನು ಪೂರ್ಣಗೊಳಿಸಿ ಆತನು ತಂದೆಯಾದ ದೇವರ ಬಳಿಯಲ್ಲಿ ಇದ್ದಾನೆ. ಪ್ರಿಯರೇ, ಈಗ ನಾವು ಯೋಹಾನನ ಸುವಾರ್ತೆ 17:28ನೇ ವಾಕ್ಯದಲ್ಲಿ ಓದ್ತೇವೆ, ನಾನು ಪರಲೋಕದಿಂದ ಇಳಿದು ಬಂದಿದ್ದೇನೆ, ನಾನು ತಿರುಗಿ ನನ್ನ ತಂದೆಯ ಬಳಿಗೆ ನಾನು ಏರಿ ಹೋಗುತ್ತೇನೆ ಎಂಬುದಾಗಿ. ಆತನು ಈಗ ತಂದೆಯಾದ ದೇವರ ಬಳಿಯಲ್ಲಿ ಆತನಿದ್ದಾನೆ. ಆತನು ತಿರುಗಿ ಬರುವಂತವನು. ಆ ಬರುವಂತಹ ಕುರುಬನು ಇಲ್ಲಿ ಲೋಕದಲ್ಲಿ ತನ್ನ ಸ್ವರಕ್ತದಿಂದ ಸ್ಥಾಪಿಸಿದಂತಹ ಸಭೆಯನ್ನ ಆತನು ಪಾಲಿಸುವುದಕ್ಕೋಸ್ಕರವಾಗಿ ಹಿರಿಯರುಗಳನ್ನು ನೇಮಕ ಮಾಡಿದ್ದಾನೆ. ಆ ಹಿರಿಯರುಗಳಿಗೆ ಆತನು ಹಿರಿಯ ಕುರುಬನಾಗಿ ಆತನು ಬಹುಮಾನವನ್ನು ಕೊಡುವಂತವನಾಗಿದ್ದಾನೆ. ಬಾಡಿ ಹೋಗದ ಜಯಮಾಲಿಕೆಯನ್ನ ಆತನು ಕೊಡುವುದಕ್ಕಾಗಿ ಆತನು ಬರುವಂತವನಾಗಿದ್ದಾನೆ. ಪ್ರಿಯರೇ, ಹಾಗೆ ನಾವು ಮುಂದೆ ಗಮನಿಸುವಾಗ ಆತನು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನಾವು ಓದುವಾಗ ಆತನು ಪಾಲಕನಾಗಿ ಆತನು ಬರುವಂತವನಾಗಿದ್ದಾನೆ. ನಾವು ಇಲ್ಲಿ ಓದ್ತೇವೆ, ಶಾಶ್ವತವಾದಂತಹ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆ ಎಂಬ ಹಿಂಡಿಗೆ ಪಾಲಕನಾಗಿರುವ ಎಂಬುದಾಗಿ ಓದ್ತೇವೆ. ಶಾಶ್ವತವಾದಂತಹ ಒಡಂಬಡಿಕೆ. ಶಾಶ್ವತವಾದಂತಹ ಒಡಂಬಡಿಕೆ ಯಾವುದು? ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಶಿಷ್ಯರ ಸಂಗಡ ಭೋಜನವನ್ನು ಮಾಡುವಾಗ ಪಾತ್ರೆಯನ್ನು ತೆಗೆದುಕೊಂಡು, ತಕ್ಕೊಳ್ಳಿರಿ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವಂತಹ ನನ್ನ ರಕ್ತ ಎಂಬುದಾಗಿ ಆತನು ಹೇಳಿ ಹಂಚಿಕೊಟ್ಟದನ್ನು ನೋಡ್ತೇವೆ. ಈ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತ ಒಂದು ಮರಣವನ್ನ ಆತನು ಕ್ರೂಜೆ ಮೇಲೆ ಅನುಭವಿಸಿದ ಆ ಒಂದು ಮರಣವನ್ನ ಕ್ರೂಜೆ ಮೇಲೆ ಸುರಿಸಿದಂತಹ ಆ ರಕ್ತದ ಒಂದು ಒಡಂಬಡಿಕೆ ಇದಾಗಿತ್ತು. ಪ್ರಿಯರೇ, ಆತನು ಆ ಮೂಲಕವಾಗಿ ಶಾಶ್ವತವಾಗಿ ಸ್ಥಾಪಿಸಿದಂತಹ ಆ ಒಡಂಬಡಿಕೆಯನ್ನ ಆತನು ಪೂರೈಸುವವನಾಗಿ ಆತನು ಬರುವಂತವನಾಗಿದ್ದಾನೆ. ಹಾಗೆ ನಾವು ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದ 11ನೇ ವಾಕ್ಯಕ್ಕೆ ನಾವು ಬಂದಾಗ ಅಲ್ಲಿ ಹೀಗೆ ನಾವು ಗಮನಿಸ್ತೇವೆ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದ 11ನೇ ವಾಕ್ಯಕ್ಕೆ ನಾವು ಬಂದಾಗ ಅಲ್ಲಿ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನೇ ಹೇಳುವಂಥದ್ದು, ನಾನೇ ಒಳ್ಳೆ ಕುರುಬನು ಎಂಬುದು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಡುತ್ತಾನೆ ಎಂಬುದು. ಅಲ್ಲಿ ನಾವು 11ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ ಓದುವಾಗ 4 ವಿಷಯಗಳನ್ನು ನಾವು ಗಮನಿಸ್ತೇವೆ. ಪ್ರಿಯರೇ, ಆತನು ಒಳ್ಳೆ ಕುರುಬನಾಗಿ ಆತನು ಬಂದಿದ್ದಾನೆ. ದೇವರು ಆತನಿಗೆ ವಹಿಸಿದಂತಹ ಕಾರ್ಯವನ್ನ ಆತನು ನಿರ್ವಹಿಸುವಂಥದ್ದು. ಆ ತನ್ನ ತಂದೆಯಾದ ದೇವರಿಗೆ ಆತನು ಲೋಕದಲ್ಲಿ ಜಯಿಸಿದಂತಹ ದೇವರ ಆತ್ಮಗಳನ್ನ ಆತನ ಸನ್ನಿಧಿಯಲ್ಲಿ ಸಮರ್ಪಿಸುವಂತಹ ಕಾರ್ಯವನ್ನ ಆತನು ಪರಿಪೂರ್ಣ ಮಾಡುವಂತಹ ಕುರುಬನಾಗಿ ಆತನು ಬಂದಿದ್ದಾನೆ. ಅದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನ ಕೊಡುವಂತವನಾಗಿದ್ದಾನೆ. 12ನೇ ವಾಕ್ಯದಲ್ಲಿ ಓದುವಾಗ ಆ ಕುರುಬನು ಎಂತಹ ಕುರುಬನು ಎಂಬುದಾಗಿ ಒಳ್ಳೆಯ ಕುರುಬನು.
ಕೂಲಿ ಆಳಾದ್ರೆ ಆತನ ಕುರಿಗಳ ಜವಾಬ್ದಾರಿಯನ್ನು ಆತನು ತೆಗೆದುಕೊಳ್ಳುವುದಿಲ್ಲ, ತನ್ನ ಒಂದು ರಕ್ಷಣೆಯನ್ನು ಮಾಡ್ಕೊಳ್ತಾನೆ. ಆದ್ರೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ನಿಜವಾದಂತಹ ಒಳ್ಳೆ ಕುರುಬನಾಗಿರುವುದರಿಂದ ಆತನು ತನಗೆ ಒಪ್ಪಿಸಿದಂತಹ ತನ್ನ ಜನರನ್ನ, ದೇವರ ಮಕ್ಕಳನ್ನ ಸೈತಾನನಿಗೆ ಒಪ್ಪಿಸುವಂತವನಲ್ಲ. ಅವುಗಳ ಕುರಿತಾಗಿ ಚಿಂತೆ ಮಾಡುವಂತವನು 13ನೇ ವಾಕ್ಯದಲ್ಲಿ ಓದ್ತೇವೆ. ಹಾಗೆ 14ನೇ ವಾಕ್ಯದಲ್ಲಿ ಓದ್ತೇವೆ, ನಾನು ನನ್ನ ತಂದೆಯನ್ನು ತಿಳಿದಿರುವಂತೆ ಅವುಗಳು ನನ್ನನ್ನು ತಿಳಿದಿರ್ತವೆ. ದೇವರ ಆ ಒಂದು ಕುರಿಗಳು ಹೇಗೆ ಕುರುಬನನ್ನು ಅರಿತಿರ್ತವೋ ಹಾಗೆ ಕರ್ತನಾದಂತಹ ಯೇಸು ಕ್ರಿಸ್ತನ ಆ ಸ್ವರಕ್ತದಿಂದ ಕೊಂಡುಕೊಂಡಂತಹ ಆ ಮಂದೆಯು, ಆ ಕುರಿಗಳು ಅಥವಾ ಆ ಜನರು ಕರ್ತನಾದಂತಹ ಯೇಸು ಕ್ರಿಸ್ತನ ಸ್ವರವನ್ನು ನಾವು ಬಲ್ಲವಂತವುಗಳಾಗಿರ್ತವೆ. ಪ್ರಿಯರೇ, ಆತನು ಒಳ್ಳೆಯ ಕುರುಬನು. ನಾವು ಓದ್ತೇವೆ, ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಒಳ್ಳೆಯ ಕುರುಬನು. ಆತನು ತನ್ನ ಕುರಿಗಳಿಗೋಸ್ಕರವಾಗಿ ಆತನು ಪ್ರಾಣವನ್ನು ಕೊಡುವಂತವನು. ತನ್ನ ಕುರಿಗಳನ್ನ ಆತನು ಸೈತಾನನಿಗೆ ಒಪ್ಪಿಸುವಂತವನಲ್ಲ. ತನ್ನ ಕುರಿಗಳ ಕುರಿತಾಗಿ ಆತನು ಚಿಂತಿಸುವವನು, ಅವುಗಳಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುವಂತವನು. ಅಲ್ಲಿ ನಾವು ಓದ್ತೇವೆ, ಎ ಪರ್ಸನ್ ಹೂ ಪ್ರೊಟೆಕ್ಟ್ಸ್, ಗೈಡ್ಸ್ ಆರ್ ವಾಚಸ್ ಓವರ್ ಎ ಪರ್ಸನ್ ಆರ್ ಎ ಗ್ರೂಪ್ ಆಫ್ ಪೀಪಲ್ ಈಸ್ ಡಿಫೆಂಡರ್, ಕೀಪರ್, ಗಾರ್ಡಿಯನ್ ಅಂಡ್ ಪ್ರೊಟೆಕ್ಟರ್. He is our Christ Jesus. He is our Savior. ಅದು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ತಾನೆ. ಆತನು ರಕ್ಷಿಸುವಂತವನು, ಕಾಯುವಂತವನು ಮತ್ತು ಕಾಪಾಡುವಂತವನು. ನಾವು 23ನೇ ಕೀರ್ತನೆಯಲ್ಲಿ ಓದ್ತೇವೆ, ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ನಮ್ಮನ್ನು ತಂಗಿಸುವಂಥವನು, ತನ್ನ ಮಾತುಗಳಿಂದ ನಮ್ಮನ್ನು ಸಂತೈಸುವಂಥವನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನಮಗೆ ಧೈರ್ಯವನ್ನು ಕೊಡ್ತದೆ. ದೊಣ್ಣೆಯು ಕೋಲು ದೇವರ ಒಂದು ಮಾರ್ಗದರ್ಶನವನ್ನು ಅದು ಸೂಚಿಸುವಂಥದ್ದು. ಪ್ರಿಯರೇ, ಈ ಮೂಲಕವಾಗಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ತನ್ನ ಜನಾಂಗವನ್ನ, ತನ್ನ ಮಕ್ಕಳನ್ನ ಆತನು ತನ್ನ ನುಡಿಗಳಿಂದಲೂ ಆತನು ಕಾಳಜಿಯನ್ನು ವಹಿಸುವಂಥವನು. ದೇವರು ನಿರ್ವಹಿಸಿದಂಥ ಜವಾಬ್ದಾರಿಯನ್ನು ಆತನು ನಿರ್ವಹಿಸುವಂಥವನು. ಪ್ರಿಯರೇ, ನಾವು ಒಂದು ದೃಷ್ಟಾಂತವನ್ನು ನಾವು ಹೀಗೆ ನೋಡ್ತೇವೆ. ಕುರುಬನು ಆತನು ಒಳ್ಳೆಯ ಕುರುಬನು. ಒಂದು ಸಾರಿ ಒಬ್ಬ ವ್ಯಕ್ತಿ ಒಂದು ಕನಸನ್ನ ಕಾಣ್ತಾನೆ. ಆ ಕನಸಿನಲ್ಲಿ ಆತನು ಸಮುದ್ರ ತೀರದಲ್ಲಿ ದೇವರ ಸಂಗಡ ಆತನು ನಡೆಯುವಂತ ಒಂದು ಕನಸನ್ನ ಆತನು ಕಾಣ್ತಾನೆ. ಆ ಕನಸಿನಲ್ಲಿ ಆತನು 2 ವ್ಯಕ್ತಿಗಳ ಹೆಜ್ಜೆ ಗುರುತುಗಳನ್ನ ಕಾಣ್ತಾನೆ. ಆ ಒಂದು ಸಂದರ್ಭದಲ್ಲಿ ಆತನು ಒಂದು ಹೆಜ್ಜೆ ಗುರುತು ದೇವರದು, ಮತ್ತೊಂದು ಆ ವ್ಯಕ್ತಿಯದೆಂಬುದಾಗಿ ಆತನು ಭಾವಿಸ್ತಾನೆ. ಒಂದೊಂದು ಸಾರಿ ಆತನು ದೇವರ ಸನ್ನಿಧಿಯಲ್ಲಿ ಹೋಗುವಾಗ ಅವನು ಕೇಳ್ತಾನೆ, ಸ್ವಾಮಿ, ನೀನು ಯಾವಾಗಲೂ ನನ್ನ ಸಂಗಡ ನಡೀತಾ ಇದ್ದೆ, ಆದ್ರೆ ನಾನು ಕಂಡಂತ ಮೊದಲನೇ ದೃಶ್ಯದಲ್ಲಿ ಮಾತ್ರ ನೀನು ನನ್ನ ಸಂಗಡ ಕಂಡೆ, ನೀನು ನನ್ನ ಸಂಗಡ ನಡೀತಾ ಇದ್ದೆ. ಆದ್ರೆ 2ನೇ ಒಂದು ಹೆಜ್ಜೆ ಗುರುತನ್ನ ನೋಡುವಾಗ ಅಲ್ಲಿ ಒಂದೇ ಒಬ್ಬ ವ್ಯಕ್ತಿ ಹೆಜ್ಜೆ ಗುರುತನ್ನ ನಾನು ಕಾಣ್ತೇನೆ. ಯಾಕೆ ಸ್ವಾಮಿ? ಒಂದು ವೇಳೆ ಆ ಒಂದು ಮೊದಲನೇ ನಾವು 2 ಹೆಜ್ಜೆ ಗುರುತುಗಳನ್ನ ನಾವು ನೋಡುವಾಗ ಅಲ್ಲಿ ನೀನು ನನ್ನ ಸಂಗಡ ನಡೀತಾ ಇದ್ದೆ ಎಂಬುದಾಗಿ ನಾನು ಅರ್ಥಕೊಂಡಿದ್ದೆ. ಆದ್ರೆ ಒಬ್ಬ ವ್ಯಕ್ತಿ ಹೆಜ್ಜೆ ಗುರುತನ್ನು ನೋಡುವಾಗ ಅದು ನನ್ನ ಕಷ್ಟದ ದಿನಗಳಿರ್ಬೋದು, ಆ ಒಂದು ಸಂದರ್ಭದಲ್ಲಿ ನೀನು ನನ್ನನ್ನು ಬಿಟ್ಟು ದೂರ ಹೋಗಿದ್ದೆ ಎಂಬುದಾಗಿ ನಾನು ಭಾವಿಸ್ತೇನೆ ಎಂಬುದಾಗಿ. ಯಾಕೆ ಸ್ವಾಮಿ ನೀನು ನನ್ನನ್ನು ಈ ರೀತಿಯಾಗಿ ನಡೆಸ್ತಾ ಇದೆಯಾ? ಯಾಕೆ ಸ್ವಾಮಿ ನನಗೆ ಈ ರೀತಿಯಾಗಿ ಮಾಡ್ತಾ ಇದೆಯಾ ಎಂಬುದಾಗಿ ಆತನು ಕೇಳುವಂಥದ್ದನ್ನು ನೋಡ್ತಾ, ಆಗ ದೇವರು ಆತನಿಗೆ ಹೇಳುವಂಥ ಉತ್ತರ, ಪ್ರೀತಿಯ ಮಗನೇ, ಇಲ್ಲ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡಲಿಲ್ಲ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವಂತವನಲ್ಲ. ನಾನು ನಿನ್ನನ್ನು ಮೊದಲು ಹೇಗೆ ಪ್ರೀತಿಸ್ತಾ ಇದ್ದೆ, ಈಗಲೂ ಕೂಡ ಏಕರೀತಿಯಾಗಿ ನಾನು ನಿನಗೆ ಪ್ರೀತಿಯನ್ನು ನಾನು ತೋರಿಸ್ತಾ ಇದ್ದೇನೆ. ನೀನು ಕಂಡಂತ ಆ ಒಬ್ಬ ವ್ಯಕ್ತಿಯ ಹೆಜ್ಜೆ ಗುರುತು ಯಾವುದೆಂಬುದಾಗಿ ಹೇಳುವಾಗ ಅದು ನನ್ನ ಹೆಜ್ಜೆಯ ಗುರುತು. ಆ ಸಂದರ್ಭದಲ್ಲಿ ನಾನು ನಿನ್ನನ್ನು ನನ್ನ ಕರಗಳಲ್ಲಿ ಹೊತ್ಕೊಂಡು ನಡೀತಾ ಇದ್ದೆ. ಅದು ನಿನ್ನ ಕಷ್ಟದ ಸಂದರ್ಭಗಳಿರ್ಬೋದು, ಆ ಕಷ್ಟದ ಸಂದರ್ಭಗಳಲ್ಲಿ ನಾನು ನಿನ್ನನ್ನು ಹೊತ್ಕೊಂಡು ನಡೀತಾ ಇದ್ದೆ. ಆ ವ್ಯಕ್ತಿಗೆ ಅದು ನಿಜವಾಗಿ ಬಹಳ ಮನವರಿಕೆ ಆಗ್ತದೆ, ಪಶ್ಚಾತ್ತಾಪ ಉಂಟಾಗ್ತದೆ. ಸ್ವಾಮಿ, ನನ್ನನ್ನು ಕ್ಷಮಿಸು ಸ್ವಾಮಿ, ನಾನು ಸಂದೇಹ ಪಟ್ಟೆ, ಕರ್ತನೇ ನೀನು ಇಂತಹ ಕರುಣೆಯುಳ್ಳವನು, ಇಂತಹ ಕಾಳಜಿ ಇರುವಂತವನು, ಇಂತಹ ಪ್ರೀತಿಯುಳ್ಳವನೆಂಬುದಾಗಿ ನಾನು ನೆನೆಸಿರಲಿಲ್ಲ ಸ್ವಾಮಿ, ನನ್ನನ್ನು ಕ್ಷಮಿಸು ಎಂಬುದಾಗಿ ಹೇಳುವಾಗ ಆತನನ್ನು ಅಪ್ಪಿಕೊಳ್ತಾನೆ. ಪ್ರಿಯರೇ, ಅದು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ನಮ್ಮ ಎಲ್ಲಾ ಕಷ್ಟದ ಸಂದರ್ಭಗಳಲ್ಲಿ, ನಮ್ಮ ಅನಾರೋಗ್ಯದ ಸಂದರ್ಭಗಳಲ್ಲಿ, ನಮ್ಮ ದುಃಖದ ಸಂದರ್ಭಗಳಲ್ಲಿ, ನಮ್ಮ ಸಂತೋಷದ ಸಂದರ್ಭಗಳಲ್ಲಿ ಆತ ನಮ್ಮ ಸಂಗಡಲೇ ಆತನು ನಡೆಯುವಂತವನಾಗಿರ್ತಾನೆ. ಪ್ರಿಯ, ಆತ ನಮ್ಮನ್ನು ಎಂದಿಗೂ ಕೈ ಬಿಡುವಂತವನಲ್ಲ. ಆತನ ಪ್ರೀತಿ ಎಂದಿಗೂ ಅದು ಕಡಿಮೆ ಆಗುವಂಥದ್ದಲ್ಲ. ಆತನ ಪ್ರೀತಿ ಅದು ಏಕರೀತಿಯಾಗಿ ಅದು ಶಾಶ್ವತವಾಗಿರುವಂಥದ್ದು. ನಾವು ವಾಕ್ಯದಲ್ಲಿ ಓದ್ತೇವೆ, ನೀನು ನನ್ನನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಿ ಎಂಬುದಾಗಿ ಆತನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಭಕ್ತನಾದ ದಾವೀದನು ಸಹ ಅದೇ ಪದ ಪ್ರಯೋಗವನ್ನು ಆತನು ಮಾಡಿದ್ದಾನೆ. ನೀನು ನನ್ನ ಮೇಲೆ ಶಾಶ್ವತವಾದಂತಹ ಪ್ರೇಮವನ್ನು ನೀನು ಇಟ್ಟಿದೆ ಎಂಬುದಾಗಿ ಆತನು ಬರೆಯುವಂತವನಾಗಿದ್ದಾನೆ. ನಾವು ಪ್ರಸಂಗಿಗಳ ಪುಸ್ತಕದಲ್ಲಿ ನಾವು ಓದ್ತೇವೆ, ನೀನು ಎತ್ತಿದ ಧ್ವಜವು ಅದು ಪ್ರೀತಿಯೇ ಎಂಬುದಾಗಿ. ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ತನ್ನ ಜನರ ಮೇಲೆ, ತನ್ನ ಮಕ್ಕಳ ಮೇಲೆ ಆತನು ಎತ್ತಿದ ಧ್ವಜವು ಅದು ಪ್ರೀತಿಯೇ. ಪ್ರಿಯರೇ, ಆ ಪ್ರೀತಿಯು ಎಂದಿಗೂ ಬಾಡಿ ಹೋಗುವಂಥದ್ದಲ್ಲ.
ಎಂದಿಗೂ ಅದು ಬಿದ್ದು ಹೋಗುವಂಥದ್ದಲ್ಲ. ನಾನು ನಿನ್ನನ್ನು ಶಾಶ್ವತವಾದಂಥ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಎಂಬುದಾಗಿ ಹೇಳುವಂತಹ. ಅದರಿಂದ ಪ್ರಿಯರೇ, ಈ ಮುಂಜಾನೆ ವೇಳೆ ನಾವು ಈ ಒಂದು ವಾಕ್ಯವನ್ನು ನಾವು ಕೇಳ್ತಾ ಬರುವಾಗ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನ ಒಂದು ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ನಮ್ಮ ಒಂದು ಕಷ್ಟದ ಸಂದರ್ಭಗಳಿರ್ಬೋದು ಅಥವಾ ನಮ್ಮ ದುಃಖದ ಸಂದರ್ಭಗಳಿರ್ಬೋದು ಪ್ರಿಯರೇ, ನಮ್ಮನ್ನು ನಾವು ಕರ್ತನ ಕೈಗೆ ಒಪ್ಪಿಸಿಕೊಳ್ಳೋಣ. ಒಂದು ವೇಳೆ ನಾವು ಇನ್ನೂ ಕರ್ತನಾದಂಥ ಯೇಸುವನ್ನ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳದೆ ಇದ್ದಂಥ ಪಕ್ಷದಲ್ಲಿಯೂ ಸಹ ಆತನು ತನ್ನ ಕೃಪಾಹಸ್ತದಿಂದ ನಮ್ಮನ್ನ ಆತನು ಸೇರಿಸಿಕೊಳ್ಳುವಂಥವನು ಪ್ರಿಯರೇ. ಅಂತ ಹಸ್ತಕ್ಕೆ ನಾವು ಒಳಪಡುವಂಥವರಾಗಿ ನಮ್ಮ ಕರ್ತನಾದಂತಹ ಒಳ್ಳೆ ಕುರುಬನ ಬಳಿಗೆ ನಾವು ಬರೋಣ ಪ್ರಿಯರೇ. ಆತ ನಮಗೋಸ್ಕರವಾಗಿ ಪ್ರಾಣವನ್ನು ಕೊಡುವಂಥವನು, ನಮ್ಮನ್ನು ಆತನು ಸೈತಾನನ ಕೈಗೆ ಒಪ್ಪಿಸಿದಂಥವನು, ನಮಗೋಸ್ಕರವಾಗಿ ಚಿಂತಿಸುವಂತಹ ಕುರುಬನಾಗಿದ್ದಾನೆ ಪ್ರಿಯರೇ. ಇಂತಹ ರಕ್ಷಕನನ್ನ ನಾವು ನಮ್ಮ ಕರ್ತನನ್ನಾಗಿ ನಾವು ಸ್ವೀಕಾರ ಮಾಡೋಣ. ಒಂದು ವೇಳೆ ನಾವು ಕರ್ತನನ್ನ ಸ್ವೀಕರಿಸಿ ಆತನ ಮಕ್ಕಳಾಗಿ ಜೀವಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅನೇಕ ಸಾರಿ ನಾವು ಲೋಕದ ಸ್ಥಿತಿಗತಿಗಳಲ್ಲಿ ನಾವು ಬಿದ್ದು ಹೋಗುವಂಥ ಸಂದರ್ಭಗಳಲ್ಲಿಯೂ ಸಹ ನಮ್ಮ ಕರ್ತನು ತಾನೇ ನಮ್ಮನ್ನು ಆತನು ಸಂತೈಸುವಂಥವನಾಗಿದ್ದಾನೆ. ದುಃಖದ ಸಂದರ್ಭದಲ್ಲಿ, ಕಷ್ಟದ ಸಂದರ್ಭದಲ್ಲಿಯೂ ನಮ್ಮನ್ನು ಕೈ ಹಿಡಿದು ನಡೆಸುವಂಥವನಾಗಿದ್ದಾನೆ. ಆತನ ಒಂದು ಆಶ್ರಯದಲ್ಲಿ ನಾವು ಮುಂದೆ ಸಾಗುವಂಥವರಾಗಿರೋಣ. ದೇವರು ತಾನೇ ವಾಕ್ಯವನ್ನು ನಮಗೆ ಆಶೀರ್ವದಿಸಿ.